ಮೊದಲಿಗೆ ಭೂಮಿ, ಸತ್ಯಣ್ಣ ಒಂದು ನಿಮಿಷ, ಹಾಗಾದರೆ ಅದು ನಮ್ಮ ಸಾಹೇಬ್ರು ಫೋನ್ ಅಲ್ವಾ? ಆಗ ಸತ್ಯಣ್ಣ, ಅದು ಹೇಗೆ ಅವನ ಫೋನ್ ಆಗುತ್ತೆ? ಇಲ್ಲ, ಅದು ನನ್ನ ಫೋನ್. ಅವನ ಫೋನಲ್ಲಿರೋ ಸಾಹಿತ್ಯ ಫೋಟೋನ ಅವನು ಯಾವತ್ತೋ ಮರೆತು ಬಿಡಬೇಕು ಅಂತ ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾನೆ. ಸತ್ಯಣ್ಣ, ಹೌದಾ? ಹೌದು, ಇವತ್ತು ಸಾಹಿತ್ಯನ ಫೋಟೋ ತೋರಿಸ್ದಾಗಿಂದ ಅಜಿತ ತುಂಬ ಮಂಕಾಗ್ಬಿಟ್ಟಿದ್ದಾನೆ. ಅಲ್ಲ ಸತ್ಯಣ್ಣ, ಅವಳ ಮರಿಬೇಕು ಅಂದ್ಕೊಂಡಿದ್ದೆ, ಮತ್ತೆ ಯಾಕೆ ಆ ಫೋಟೋ ತೋರಿಸಿದ್ರಿ ಅಂತ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಮಾತೇ ನಿಲ್ಲಿಸ್ಬಿಟ್ಟಿದ್ದಾನಮ್ಮ. ಆಗ ಭೂಮಿ, ಅಯ್ಯೋ ಏನು ಸಾಹೇಬ್ರೆ ನೀವು, ಪಾಪ ಸತ್ಯಣ್ಣ ಅಲ್ಲ, ಆ ಫೋಟೋ ತೋರಿಸಿದ್ದು ನಮಗೋಸ್ಕರನೇ ತಾನೇ. ಅದನ್ನು ಅರ್ಥ ಮಾಡ್ಕೊಳ್ದೆ ನೀವು ಅವ್ರ ಮೇಲೆ ಕೋಪ ಮಾಡ್ಕೊತೀರಾ? ನೋಡಿ ಅವರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರ ಮುಖ ನೋಡಿ ಎಷ್ಟು ಸಪ್ಪೆಯಾಗಿದೆ, ಪಾಪ ಅವರು. ಅಯ್ಯೋ ಕ್ಷಮಿಸ್ಬಿಡಿ ಸಾಹೇಬ್ರೆ ಅವ್ರನ್ನ. ಸಾಹೇಬ್ರೆ ಏನು ಯೋಚನೆ ಮಾಡ್ತಿದ್ದೀರಾ? ಪಾಪ ಸತ್ಯಣ್ಣ, ಕ್ಷಮಿಸ್ಬಿಡಿ ಅವ್ರನ್ನ. ಹೋಗಲಿ, ನನಗೋಸ್ಕರನಾದರೂ ಕ್ಷಮಿಸ್ತೀರಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಗ ಅಜಿತ್, ನೀನು ಇಷ್ಟೊಂದು ಫೋರ್ಸ್ ಮಾಡ್ತಿದೀಯಾ ಅನ್ನೋ ಕಾರಣಕ್ಕೆ ದೊಡ್ಡ ಮನಸ್ಸು ಮಾಡಿ ಸತ್ಯಣ್ಣನ ಕ್ಷಮಿಸ್ತಾ ಇದ್ದೀನಿ. ಆಗ ಭೂಮಿ, ಸತ್ಯಣ್ಣ ಕ್ಷಮಿಸ್ಬಿಟ್ರು ಸಾಹೇಬ್ರು. ಸಾಹೇಬ್ರೆ ನಿಮಗೆ ಅದು ಎಷ್ಟು ಒಳ್ಳೆ ಗುಣ ಇದೆ, ಅಬ್ಬಬ್ಬಾ ಹೇಳೋಕೆ ಆಗಲ್ಲ. ಇಂಥ ಒಳ್ಳೆ ಮನಸ್ಸು ನಾನು ಎಲ್ಲೂ ನೋಡೇ ಇಲ್ಲ. ಇದೇ ಖುಷಿಗೆ ಊಟ ಮಾಡೋಣ ಬನ್ನಿ. ಸತ್ಯಣ್ಣ ನೀವು ಊಟಕ್ಕೆ ಬನ್ನಿ. ಆಗ ಸತ್ಯಣ್ಣ, ಸತ್ಯಮೇವ ಜಯತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಲಿ. ಈಗ ಭರ್ಜರಿ ಹೊಟ್ಟೆ ತುಂಬ ಬಾರಿಸೋದೆ ಒಂದೇ ಕೆಲಸ. ಸತ್ಯಣ್ಣ, ಹಾಂ ಬಂದೆ. ಆಗ ಅಶ್ವಿನಿ, ಮ್ಯೂಟಾಗಿ ನಿಂತ್ಕೊಂಡ್ಬಿಟ್ರೆ ಹೇಗೆ? ಮಾತಾಡಿ. ಆಗ ದೇವಯಾನಿ, ಸೈಲೆನ್ಸ್ ಅನ್ನೋದು ತುಂಬ ಭಯಾನಕವಾಗಿ ಇರುತ್ತೆ ಅಶ್ವಿನಿ. ಹೇಗೆ ಅಂತ ಈ ದೇವಯಾನಿನ ಪ್ರಶ್ನೆ ಮಾಡಿದವರು ಯಾರೂ ಬದುಕಿಲ್ಲ. ಪಾಪ ಏನು ಹೆದರಿಸ್ತಾ ಇದ್ದೀರಾ? ಇನ್ನೂ ಡೌಟಾ ನಿನಗೆ? ಲುಕ್, ಅಂಜು ನಚ್ಚಿಗೂ ಮದುವೆ ಫಿಕ್ಸ್ ಆಗಿದೆ. ಅವರಿಬ್ಬರ ಮಧ್ಯೆ ನೀನು ಇಂಟರ್ಫಿಯರ್ ಆಗಬಾರ್ದು ಅಂತ 1000 ಸಲ ಹೇಳಿದ್ದೀನಿ, ವಾರ್ನಿಂಗ್ ಕೊಟ್ಟಿದ್ದೀನಿ. ಆದರೂ ನೀನು ಗೋಡೆ ಮೇಲಿನ ಹಲ್ಲಿ ಥರ ಆಗಾಗ ಲೊಚ್ಕೊಡ್ತಾನೇ ಇದ್ದೀಯಾ. ವಿಡಿಯೋ ತೋರಿಸಿ ಇದನ್ನು ಅಜಿತನಿಗೆ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ತಾನೇ? ಏನಾಗ್ಬೋದು? ಮಹಾ ಅಂದರೆ ನನ್ನನ್ನು ಮನೆಯಿಂದ ಓಡಿಸ್ಬೋದು. ಅದೇ ನಾನು ತೋರಿಸೋ ವಿಡಿಯೋನ ನೋಡ್ದ ಅಂತ ಅಂದ್ಕೊಳ್ಳಿ. ನೀವು ಪರ್ಮನೆಂಟಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪರೋಟ ತಡ್ತಾ ಇರ್ತೀರಾ. ವಾಟ್? ಆಗ ಅಶ್ವಿನಿ ವಿಡಿಯೋ ತೋರಿಸ್ತಾಳೆ. ನಿಜವಾದ ಸೈಲೆನ್ಸ್ ಅಂದರೆ ಹೀಗೆ ಇರುತ್ತೆ, ಭಯಾನಕವಾಗಿ. ಅಲ್ಲ, ಕಟ್ಕೊಂಡು ಗಂಡನ್ನೇ ಗುಂಡಿ ಒಳಗೆ ಮಲಗಿಸಿ ಆ ಆರೋಪನೆಲ್ಲ ಶ್ರವಣ್ ತಲೆ ಮೇಲೆ ಕಟ್ಟಿ, ಅಬ್ಬಬ್ಬಾ ಎಷ್ಟೆಲ್ಲ ಡ್ರಾಮಾ ಆಡಿದ್ದೀರಾ ದೇವಯಾನಿಯವರೇ. ನೀವು ಈ ವಿಡಿಯೋ ಹೇಗೆ ಸಿಕ್ತು ನಿನಗೆ? ಈ ವಿಡಿಯೋ ನನಗೆ ಹೇಗೆ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೇವಯಾನಿಯವರೇ. ಈ ವಿಡಿಯೋಯಿಂದ ನಿಮಗೆ ಏನಾಗ್ಬೋದು ಅನ್ನೋದು ಇಂಪಾರ್ಟೆಂಟ್. ತೋರಿಸ್ಲಾ ಈ ವಿಡಿಯೋನ ನಿಮ್ಮ ಮನೆಯವರಿಗೆ? ಬೇಡ ಪ್ಲೀಸ್, ನಿನಗೆ ಏನು ಬೇಕು ಹೇಳು. ನಚ್ಚಿ ಜೊತೆ ನನ್ನ ನಡಿಬೇಕು, ಅದನ್ನು ನೀವೇ ಮುಂದೆ ನಿಂತು ನಡೆಸಿ ಕೊಡಬೇಕು. ಆಗುತ್ತಾ ಅಂತ ನಾನು ನಿಮ್ಮನ್ನು ಕೇಳಲ್ಲ, ಆಗಬೇಕು. ಏನು ಆಗುತ್ತೆ? ಮಾಡ್ತೀನಿ. ಇಲ್ಲಿಂದ ಮನೆಗೆ ಹೋದ ತಕ್ಷಣ ಅಂಜುನ ಹೇಗಾದರೂ ಕನ್ವಿನ್ಸ್ ಮಾಡಿ ನಚ್ಚಿ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ. ಪ್ಲೀಸ್ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ ಇರು. ಈ ವಿಡಿಯೋ ಮಾತ್ರ ದಯವಿಟ್ಟು ಯಾರಿಗೂ ತೋರಿಸ್ಬೇಡ. ಈ ಭಯ ಹೀಗೆ ಇರಲಿ. ಆಗ ನಿಂಗವಜ್ಜಿ, ಅಯ್ಯೋ ಎಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕೂತಿದ್ದಾರೆ, ಅದೇನು ಗರ ಬಡ್ದವರ ಹಾಗೆ ನಿಂತಿದ್ದೀರಲ್ಲ, ಗಳಿಗೆ ಏನಾದರೂ ಕೂಡಿ ಬರಬೇಕಾ? ಬಡಿಸಿ. ಆಗ ಸಂಗೀತ, ಹ್ಞೂ ಅತ್ತೆ. ಸಂಗೀತ, ಅತ್ತೆ ಬಾ ಊಟಕ್ಕೆ ಕೂತ್ಕೋ. ನಾನಾ ಅತ್ತೆ? ಕಿವುಡಿ ಏನೇ ನೀನು? ನಿನಗೆ ಹೇಳ್ತಾ ಇರೋದು, ಬಾ ಕೂತ್ಕೋ. ಪರವಾಗಿಲ್ಲ ಅತ್ತೆ, ನಾನು ಆಮೇಲೆ ಊಟ ಮಾಡ್ತೀನಿ. ಅಲ್ಲಿಗೆ ಈ ನಿಂಗವನ ಮಾತಿಗೆ ಬೆಲೆ ಇಲ್ಲ ಅನ್ನು. ಅಯ್ಯಯ್ಯೋ ಹಾಗಲ್ಲ ಅತ್ತೆ. ಸರಿ, ನಾನು ಊಟಕ್ಕೆ ಕೂತ್ಕೋತೀನಿ. ಅಲ್ಲೇನೇ ಕೂತ್ಕೋತೀಯಾ? ನಿನ್ನ ತಲೆ ಇಲ್ಲಿ ಬಂದು ಕೂತ್ಕೋ, ನಿನಗೆ ಹೇಳ್ತಾ ಇರೋದು. ಆಗ ಭೂಮಿ, ಅತ್ತೆ ಏನು ನೋಡ್ತಿದ್ದೀರಾ? ಅಯ್ಯೋ ಬನ್ನಿ ಕೂತ್ಕೊಳ್ಳಿ. ಆಗ ನಿಂಗವಜ್ಜಿ, ಏನ್ರೇ ನೋಡ್ತಾ ಇದ್ದೀರಾ? ನನ್ನ ಸೊಸೆಗೆ ಬಡಿಸಿ ಹಾಕಿ ಅಷ್ಟೇನಾ ತಿನ್ನೋದು ಅವಳು? ಊಟ ಬಡಿಸೋಕೆ ಬರೋಲ್ಲ. ಏನು ಮುಖ ನೋಡ್ತಾ ಇದ್ದೀಯಾ? ತಿನ್ನು. ಆಗ ರಾಮ್, ಕೇಶವ, ನಮ್ಮ ಸಂಗೀತ ಅಮ್ಮನ ಪಕ್ಕ ಕೂತ್ಕೊಳ್ಳೋಕೆ ಇಷ್ಟು ವರ್ಷ ಬೇಕಾಯಿತು ಕಣೋ. ಆಗ ಶ್ರವಣ್, ಭಾವ ನಾನು ಹೇಳಿರ್ಲಿಲ್ವಾ ಇನ್ಮೇಲೆ ಒಳ್ಳೆ ಟೈಮ್ ಶುರುವಾಗುತ್ತೆ ಅಂತ? ಆ ಟೈಮ್ ಇದೇ ನೋಡಿ. ಆಗ ಕೇಶವ, ಅಣ್ಣ ಅಮ್ಮ ನಿಧಾನಕ್ಕೆ ಬದಲಾಗ್ತಾ ಇದ್ದಾರೆ ಅಲ್ವಾ? ಹೌದು ಕೇಶವ, ಎಲ್ಲ ನಮ್ಮ ಮನಸ್ವಿನಿ ಮಹಿಮೆ. ಆಗ ಅಜಿತ್ ಕೆಮ್ತಾರೆ. ಆಗ ಭೂಮಿ, ನೀರು ತಗೊಳ್ಳಿ ಸಾಹೇಬ್ರೆ. ಆಗ ಅಜ್ಜಿ, ಏನೇ ಅದು? ಯಾವನೇ ಸಾಹೇಬ? ಮಾವ ನೀರು ತಗೊಳ್ಳಿ. ಆಗ ಅಜ್ಜಿ, ಏನೋ ಅದು? ಒಬ್ಬರಿಗೊಬ್ಬರು ಸನ್ನೆ ಮಾಡಿಕೊಂಡು, ಬಾಯಿಲ್ಲ ನಿಮಗೆ? ಆಗ ಭೂಮಿ, ಏನೂ ಇಲ್ಲಪ್ಪ. ಆಗ ಅಜಿತ್, ಇದೊಳ್ಳೆ ಚೆನ್ನಾಗಾಯ್ತು ನಿಂಗೆ. ಅಲ್ಲ, ನನ್ನ ಅತ್ತೆ ಮಗಳಿಗೆ ನಾನು ಒಂದು ತುತ್ತು ತಿನ್ನಿಸೋದ್ರಲ್ಲಿ ಏನು ತಪ್ಪಿದೆ? ಅಷ್ಟು ಸ್ವಾತಂತ್ರ್ಯ ಇಲ್ವಾ ನನಗೆ? ಆಗ ರಾಧಾ, ಹೇ ಖಂಡಿತ ಇದೆ. ಆಗ ಅಜ್ಜಿ, ಅವನು ನಿನ್ನ ಕೇಳಿದ್ದ, ಮತ್ತೆ ಯಾಕೆ ನಾನೆಲ್ಲಿದ್ದೀನಿ ನಾರಾಯಣ ಅಂತ ಬಂದ್ಬಿಡ್ತೀಯ? ಲೇ ಮೊಮ್ಮಗನೇ, ಮಾವನ ಮಗಳ ಮೇಲೆ ನಿನಗೆ ಖಂಡಿತ ಅಧಿಕಾರ ಇದೆ. ಸರಿ, ಹಂಗಂದ್ರೆ ತಿನ್ನಿಸ್ಬಿಡ್ತೀನಿ. ಆದರೆ ಅದು
ಮದುವೆಗೆ ಮುಂಚೆ ಏನಜ್ಜಿ ಇಷ್ಟು ಡಿಸಪಾಯಿಂಟ್ ಮಾಡಿಬಿಟ್ರಿ ನೀವು? ವರ್ಷಗಳು ಆದ್ಮೇಲೆ ಮಾವನ ಮಗಳು ಸಿಕ್ಕಿದಾಳೆ, ಅವಳಿಗೆ ಪ್ರೀತಿಯಿಂದ ಒಂದು ತುತ್ತು ತಿನ್ಸೋಣ ಅಂತ ಹೇಳಿದ್ರೆ ಹಿಂಗೆ ಹೇಳೋದಾ ನೀವು? ಅಲ್ಲ, ನನಗೆ ಒಂದು ತುತ್ತು ತಿನ್ಸೋ ಸ್ವಾತಂತ್ರ್ಯನೂ ಇಲ್ವಾ? ವೆರಿ ಬ್ಯಾಡ್. ಐ ಆಮ್ ವೆರಿ ಡಿಸಪಾಯಿಂಟೆಡ್. ಆಯಿತು, ಅಷ್ಟೆಲ್ಲ ಫೀಲ್ ಮಾಡ್ಕೋಬೇಡ, ತಿನ್ಸು, ಇದೇ ಕೊನೆ, ಇನ್ಮೇಲೆ ಈ ಥರ ಆಸೆಗಳನ್ನು ಎಲ್ಲ ಇಟ್ಕೋಬೇಡ ಮೊಮ್ಮಗನೇ. ಹೇ ಚೇಚೆ, ಇಲ್ಲ, ಮನೆಯಲ್ಲಿ ನಿನ್ನ ಹೆಂಡತಿಗೆ ಗೊತ್ತಾದರೆ ತಪ್ಪು ತಿಳ್ಕೋಬಹುದು. ಸಮಾಜ ನಮ್ಮ ಮನಸ್ವಿನಿ ಬಗ್ಗೆ ಕೆಟ್ಟದಾಗಿ ಆಡ್ಕೋಬಹುದು. ಮದುವೆ ಆಗಬೇಕಾಗಿರೋ ಹುಡುಗಿ, ಅವಳಿಗೆ ಅಪವಾದ ಬರೋದು ಬೇಡ ಏನೋ? ಅಯ್ಯೋ, ನೀನು ಏನು ಹೇಳ್ತೀಯೋ ಅದೇ ನಿಂಗೆ ಗಾಡ್ ಪ್ರಾಮಿಸ್. ಏ ಶ್ರವಣ, ಅತ್ತೆ ಮೊನ್ನೆ ಮಾತಾಡುವಾಗ ಒಳ್ಳೆ ಹುಡುಗ ಸಿಕ್ಕರೆ ಮನಸ್ವಿನಿಗೆ ಮದುವೆ ಮಾಡ್ತೀನಿ ಅಂದೆಲ್ಲ, ನೀನು ಹೇಳಿದ್ದೆ ಅತ್ತೆ. ಆದರೆ ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗ ಸಿಗೋದು ಕಷ್ಟ ಅಲ್ವಾ? ಅದಕ್ಕೆ ಆಗ ರಾಮ್, ಅಮ್ಮ ಹುಡುಕ್ತಾ ಇದ್ದೀವಿ, ಸಿಕ್ಕಿದ ತಕ್ಷಣನೇ ಬ್ಯಾಂಡ್ ಬಾರಿಸೋದೆ. ಆ ಬ್ಯಾಂಡ್ನ ನಾನೇ ಬಾರಿಸ್ತೀನಿ. ನನಗೆ ಗೊತ್ತಿರೋ ಒಬ್ಬ ಹುಡುಗ ಇದ್ದಾನೆ. ಯಾರಮ್ಮ ಹುಡುಗ? ನಮ್ಮ ಪ್ರಸಾದಿ ಇಲ್ವೇನೋ ಕೇಶವ? ಆಗ ರಾಧಾ, ಅತ್ತೆ ನಮ್ಮ ಪ್ರಸಾದಿನ ತುಂಬ ಒಳ್ಳೆ ಹುಡುಗ. ಮನಸ್ವಿನಿ ಭೂತ ಕನ್ನಡಿ ಹಾಕಿ ಹುಡುಕಿದ್ರು ಅಂತ ಹುಡುಗ ಸಿಗೋದಿಲ್ಲ. ಗುಣವಂತ, ರೂಪವಂತ, ಬುದ್ಧಿವಂತ, ಒಟ್ಟಿನಲ್ಲಿ ನಮ್ಮ ಮನಸ್ವಿನಿಗೆ ಹೇಳಿ ಮಾಡಿಸಿದಂಥ ಹುಡುಗ. ಆಗ ಅಜಿತ್, ಯಾರದು ಪ್ರಸಾದಿ? ಆಗ ಚಂದ್ರಿಕಾ, ನಮ್ಮ ಪಕ್ಕದ ಮನೆ ಹುಡುಗ ಅಜಿತ, ಕೇಶವ ಅಣ್ಣನ ಮಗ ವೆಂಕಿ ಇಲ್ವಾ? ಅವನ ಜೊತೆ ಸಿಟಿಯಲ್ಲಿ ಓದ್ತಾ ಇದ್ದಾನೆ, ಸ್ಥಿರವಂತ. ಅದೂ ಅಲ್ಲದೆ ಚಿಕ್ಕ ವಯಸ್ಸಿಂದ ನಿಮ್ಮ ಅಜ್ಜಿ ಮಡಿಲಲ್ಲೇ ಬೆಳೆದಿರೋದು. ಹೌದು ಕಣೋ, ನಿಂತರ ಅವನು ನನ್ನ ಮೊಮ್ಮಗನೇ. ಎಲ್ಲ ಸರಿ ಹೋಯ್ತು ಅಂದರೆ ಅವನ್ನ ಕರೆಸ್ತೀನಿ, ಎಲ್ಲರೂ ಒಪ್ಕೊಂಡ್ರೆ ವಾಲ್ಗ ಊದಿಸಿ ಬಿಡೋಣ. ಆಗ ರಾಮ್, ಲೇ ಅಜಿತ, ಅವನು ಯಾವನೋ ಪ್ರಸಾದಿ ಅಂತ ಬರ್ತಿದ್ದಾನಲ್ಲೋ, ಅವನಿಂದ ತಪ್ಪಿಸ್ಕೊಳ್ಳೋಕೆ ಏನಾದರೂ ಐಡಿಯಾ ಬಂತೇನೋ? ಬಾ ಮೈದಾ ನಿನಗೆ. ಲೇ ಸತ್ಯ, ನಿನಗೆ ಏನಾದರೂ? ಅಯ್ಯೋ ನಿನ್ನ ಸಂಗೀತ, ನಿನಗೆ ಏನಾದರೂ ಬಂತೇನಮ್ಮ? ಸುಮ್ಮನೆ ಇರಿ. ಅತ್ತೆ ಒಂದ್ಸಲ ಫಿಕ್ಸ್ ಆದರೆ ಮುಗೀತು. ಆ ಪ್ರಸಾದಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಂ, ಹೀಗೆ ಮಾಡಿದರೆ ಹೇಗೆ? ಆಗ ದೇವಯಾನಿ, ಹೇಗೆ ಸಂಗೀತ? ಏನೂ ಇಲ್ಲ, ಸಿಂಪಲ್. ಅತ್ತೆ ಮುಂದೆ ಹೋಗಿ, ಇವಳು ನಮ್ಮ ಮನಸ್ವಿನಿ ಅಲ್ಲ, ನನ್ನ ಸೊಸೆ ಭೂಮಿ, ನನ್ನ ಮಗ ಅಜಿತನ ಹೆಂಡತಿ ಅಂತ ಅವರ ಮುಂದೆ ಎಲ್ಲ ಸತ್ಯನೂ ಒಪ್ಕೊಂಡು ಬಿಡೋಣ. ಆಗ ಅಂಜು, ಹಾಗೇನಾದರೂ ಮಾಡಿದರೆ ಅಷ್ಟೇ, ನಮ್ಮ ಕಥೆಯೆಲ್ಲ ಮುಗಿದು ಹೋಯಿತು. ಅಜ್ಜಿ ನಮ್ಮನ್ನು ಪ್ಯಾಕ್ ಮಾಡಿ ಕೆರೆ ಒಳಗೆ ಎಸೆದ್ಬಿಡ್ತಾರೆ ಅಷ್ಟೇ. ಆಗ ಅಶ್ವಿನಿ, ಸೊ ಇದಕ್ಕಿಂತ ಬೆಟ್ರ್ ಐಡಿಯಾ ಇದೆಯಾ ನಿನ್ನ ಹತ್ರ? ಆಗ ಶ್ರವಣ್, ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ರಂತೆ ಅನ್ನುವಂಥ ಕತೆ ಆಯಿತು ನಮ್ಮದು. ಅಜಿತ, ಏನಾದರೂ ಐಡಿಯಾ ಇದ್ದರೆ ನೀನೇ ಹೇಳಪ್ಪ. ಮಾವ, ನನಗೆ ತಲೆ ಕೆಟ್ಟು ಹೋಗಿದೆ ಮಾವ, ನನಗೆ ಏನೂ ಐಡಿಯಾ ಬರ್ತಿಲ್ಲ. ಅಮ್ಮ ಹೇಳಿದ ಹಾಗೆ ಮಾಡೋಣ ಅಂತ ಏನಾದರೂ ಅಂದ್ಕೊಂಡ್ರೆ, ಅಜ್ಜಿ ಇಷ್ಟು ದಿನ ನನ್ನ ನಾಟಕ ಮಾಡಿ ನಂಬಿಸಿದ್ರ ಅಂತ ಸಿಟ್ಟು ಮಾಡ್ಕೊಂಡ್ಬಿಟ್ರೆ? ಆಗ ಮಯೂರಿ, ಬರೀ ಸಿಟ್ಟು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಮನ್ಮಥ, ಈ ಜನ್ಮದಲ್ಲಿ ನಿಮ್ಮನ್ನು ಯಾರನ್ನೂ ನಂಬಲ್ಲ ಅಜ್ಜಿ. ಆಗ ರಾಮ್, ಹೌದು ಮಯೂರಿ, ಈಗ ತಾನೇ ಅಮ್ಮ ಬದಲಾಗ್ತಿದ್ದಾರೆ, ನಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಬೆಳೆಸ್ಕೊತಾ ಇದ್ದಾರೆ. ಆಗ ದೇವಯಾನಿ, ಹೌದು ರಾಮಣ್ಣ, ಇವತ್ತು ಸಂಗೀತನ ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸೋ ರೇಂಜ್ಗೆ ಬದಲಾಗಿ ಬಿಟ್ಟಿದ್ದಾರಲ್ಲ, ಅಲ್ಲಿಗೆ ಸೊಸೆ ಮೇಲೆ ಅವರಿಗೆ ಪ್ರೀತಿ ಭರವಸೆ ಹುಟ್ಟಿದೆ ಅಂತ ತಾನೇ ಅರ್ಥ. ಆಗ ಅಜಿತ್, ಅವರ ಭರವಸೆಗೋಸ್ಕರ ನನ್ನ ಹೆಂಡತಿನ ನಾನು ಕಳ್ಕೊಳ್ಳೋದಕ್ಕೆ ಆಗುತ್ತಾ? ಅಂದರೆ ನನ್ನ ಉದ್ದೇಶ ಅಜ್ಜಿ ಭರವಸೆನೂ ಉಳಿಸ್ಕೋಬೇಕು, ಹಾಗೆ ಭೂಮಿನೂ ಪ್ರಸಾದಿಯಿಂದ ತಪ್ಪಿಸ್ಬೇಕು. ಒಂದು ಕಲ್ಲಲ್ಲಿ ಎರಡು ಹಕ್ಕಿನ ಬೀಳಿಸೋ ಹಾಗೆ ನಾವು ಪ್ಲ್ಯಾನ್ ಮಾಡಬೇಕು. ಆ ಥರ ಏನಾದರೂ ಐಡಿಯಾ ಇದ್ದರೆ? ಏನು ಐಡಿಯಾ? ಆಗ ಭೂಮಿ, ನಾನು ಒಂದು ಉಪಾಯ ಹೇಳ ನೋಡಿ. ಯಾವ ಪ್ರಸಾದಿ ಆದರೂ ಬರಲಿ, ನೈವೇದ್ಯನಾದರೂ ಬರಲಿ, ಯಾವ ತೀರ್ಥನಾದರೂ ಬರಲಿ, ನಾವ್ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಏನು ನಾಟಕ ಮಾಡ್ತಿದ್ದೇವೋ ಅದು ಹಾಗೇ ಮುಂದುವರಿಸೋಣ. ಆಗ ಅಶ್ವಿನಿ, ಅಲ್ಲ, ಆ ಪ್ರಸಾದಿ ಏನಾದರೂ ನಿನ್ನ ಒಪ್ಕೊಂಡ್ಬಿಟ್ರೆ? ಆಗ ಭೂಮಿ, ಆ ಪ್ರಸಾದಿ ಒಪ್ಕೊಂಡ್ರೆ ಸಾಕಾ? ನನ್ನ ಒಪ್ಪಿಗೆ ಬೇಡವಾ? ನೋಡಿ, ಸತ್ಯನಾರಾಯಣ ಪೂಜೆ ಮುಗಿಯುವವರೆಗೂ ನನ್ನ ಯಾರೂ ಡಿಸ್ಟರ್ಬ್ ಮಾಡಬೇಡಿ. ಪೂಜೆ ಮುಗಿದ ಮೇಲೆ ನನ್ನ ಅಭಿಪ್ರಾಯ ಏನಿದೆ ಅಂತ ನಾನು ಅಜ್ಜಿಗೆ ಹೇಳ್ತೀನಿ. ಆಗ ಸತ್ಯಣ್ಣ, ಪೂಜೆ ಮುಗೀತು ಅನ್ಕೋ, ಆದರೆ ಎಲ್ಲಿಗೆ ಬಂದಿದ್ರಿ ಅಲ್ಲಿಗೆ ಬಂದೆ ಅನ್ನೋ ರೀತಿಯಲ್ಲಿ ಮತ್ತೆ ಕತೆ ಮೊದಲಿಂದ ಶುರು ಆಗುತ್ತಲ್ಲ, ಆಗ ಏನು ಮಾಡ್ತೀಯಾ ನೀನು? ಸತ್ಯನ, ಅಷ್ಟರಲ್ಲಿ ನಮ್ಮತ್ತೆ ಮತ್ತು ಅಜ್ಜಿ ಇನ್ನೊಂದಷ್ಟು ಹತ್ತಿರ ಆಗಿರ್ತಾರೆ. ಒಳ್ಳೆ ಸಮಯ ನೋಡಿ ನಾವೆಲ್ಲ ಕೂತು ಅಜ್ಜಿ ಹತ್ರ ನಿಜ ಹೇಳ್ಬಿಡೋಣ. ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ನಮಗೇನೋ ಕೆಲಸ ಇದೆ, ಅರ್ಜೆಂಟಾಗಿ ಹೋಗಬೇಕು ಅಂತ ಯಾವುದೋ ನೆಪ ಹುಡ್ಕೊಂಡು ನಮ್ಮೂರಿಗೆ ನಾವು ವಾಪಸ್ ಹೋಗ್ಬಿಡೋಣ. ಆಗ ದೇವಯಾನಿ, ಸದ್ಯಕ್ಕೆ ಭೂಮಿ ಹೇಳ್ತಿರೋದೇ ಒಳ್ಳೆಯ ದಾರಿ ಅಂತ ನನಗೆ ಅನಿಸ್ತಿದೆಯಪ್ಪ. ಆಗ ಅಂಜು, ನನಗೂ ಹಾಗೆ ಅನಿಸ್ತಾ ಇದೆ. ಆಗ ರಾಮ್, ಹಾಗಾದರೆ ಸದ್ಯಕ್ಕೆ ಸುಮ್ಮನೆ ಇದ್ಬಿಡೋಣ ಅಂತೀರಾ? ಆಗ ಭೂಮಿ, ಮಾವ, ನಾನು ಹೇಳಿದ್ನಲ್ಲ, ಪ್ರಸಾದಿ ನಿರ್ಧಾರಕ್ಕಿಂತ ನನ್ನ ನಿರ್ಧಾರ ತುಂಬಾ ಮುಖ್ಯ ಅಜ್ಜಿಗೆ. ನೀವೆಲ್ಲರೂ ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ, ಅಜ್ಜಿನ ನಾನು ಹ್ಯಾಂಡಲ್ ಮಾಡ್ತೀನಿ. ಆಗ ಶ್ರವಣ್, ಅಲ್ಲಿಗೆ ಆ ಭಗವಂತನೇ ನಮ್ಮನ್ನೆಲ್ಲ ಕಾಪಾಡಬೇಕು ದೇವರೇ.
ಆಗ ಭೂಮಿ, ಅಯ್ಯೋ ನೀವೆಲ್ಲರೂ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನಾನು ಹೋಗಿ ಬಿಸಿ ಬಿಸಿ ಟೀ ಮಾಡಿಕೊಂಡು ಬರ್ತೀನಿ, ಎಲ್ಲರೂ ಸುಧಾರಿಸ್ಕೊಳ್ಳುವರಂತೆ. ಅಮ್ಮ ಸಾಹೇಬ್ರೆ, ಐ ಆಮ್ ಸಾರಿ, ನನಗೆ ಒಂದು ಡೌಟ್. ಏನು ಡೌಟ್? ಅದು ನೋಡೋದಕ್ಕೆ ಪ್ರಸಾದಿ ಸ್ಮಾರ್ಟ್ ಆಗಿದ್ದು, ಇಂಟೆಲಿಜೆಂಟ್ ಆಗಿದ್ದು, ಅವನು ಏನಾದರೂ ನಿನ್ನ ನೋಡಿ ಎಸ್ ಅಂದು ನಿಂಗವಜ್ಜಿ ಏನಾದರೂ ನಿನ್ನ ಹೇಳಿದ್ರೆ ನೀನೇನಾದರೂ ಎಸ್ ಅಂದ್ಬಿಡ್ತೀಯಾ? ಆಗ ಭೂಮಿ ಒಂದ್ಸಲಿ ಪ್ರಸಾದಿ ಹೆಸರು ಕೇಳಿ ನಮ್ಮ ಸಾಹೇಬ್ರು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾರೆ, ನಾನು ನಿನ್ನ ಕ್ವಶನ್ ಮಾಡಿದೆ, ಆನ್ಸರ್ ಮಾಡೋದು ಬಿಟ್ಟು ನನ್ನ ಹೀಗೆ ನೋಡ್ತಿದೆಯಲ್ಲ, ಅದು ಮೊದಲು ಪ್ರಸಾದಿ ಬರಲಿ ಸಾಹೇಬ್ರೆ, ಅದು ಆದಮೇಲೆ ನಾನು ಮದುವೆ ಬಗ್ಗೆ ಡಿಸೈಡ್ ಮಾಡ್ತೀನಿ. ಹಾಗಾದರೆ ಇದಕ್ಕೆ ವ್ಯಾಲ್ಯೂ ಇಲ್ವಾ? ಸಾಹೇಬ್ರೆ, ನಮ್ಮಿಬ್ಬರ ಒಪ್ಪಂದದ ಗಡುವು ಮುಗಿದು 1 ವಾರ ಆಯಿತು. ನಿಮಗೆ ನೆನಪು ಇದೆಯಾ? ನೀವು ಟ್ರಾನ್ಸ್ಫರ್ ಆಗಿ ಹೋಗಬೇಕಾದ್ರೆ ನೀವು ನನ್ನ ಹತ್ರ ಭಾಷೆ ತಗೊಂಡಿದ್ರಿ, ನಾನು ಊರಿಂದ ಬರೋವರೆಗೂ ನೀನು ಮನೆಯವರ ಜೊತೆ ಇರಬೇಕು ಅಂತ. ನೀವು ಬಂದಾಯಿತು ಅಂದಮೇಲೆ ನಾನು ಹೋಗ್ಬಹುದು ಅಂತ ಅಲ್ವಾ? ಆಗ ಭೂಮಿ ಮನಸ್ಸಲ್ಲಿ, ಇವಾಗಲಾದರೂ ಬಾಯ್ ಬಿಡ್ತಾರಾ ನೋಡು, ಗುಮ್ಮನ್ ಥರ ಎಲ್ಲ ಒಳಗಡೆ ಇಟ್ಕೊಂಡಿರ್ತಾರೆ, ಮಾಡ್ತೀನಿ ತಾಳಿ ನಿಮಗೆ. ಸಾಹೇಬ್ರೆ, ನೀವೇ ಹೇಳಿದ್ರಲ್ಲ ನಮ್ಮಿಬ್ಬರ ಕಾಂಟ್ರಾಕ್ಟ್ ಮುಗಿದ ಮೇಲೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ. ಅಷ್ಟಕ್ಕೂ ನನ್ನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಬೇಕಲ್ವಾ ಸಾಹೇಬ್ರೆ? ನಿಂಗವಜ್ಜಿ ಆ ಪ್ರಸಾದ್ ಹುಡುಕಿದಾರಲ್ಲ, ಅವರನ್ನು ನಾನು ಬೇಡ ಅನ್ನೋದಕ್ಕೆ ನೀವು ಒಂದೇ ಒಂದು ರೀಸನ್ ಹೇಳಿ ನೋಡೋಣ. ಒಂದಲ್ಲ ನೋಡಿ, ನನಗೆ ತುಂಬಾ ಕೆಲಸ ಇದೆ ಅಡುಗೆ ಮನೆಯಲ್ಲಿ, ನಾನು ಇನ್ನೂ ಬರ್ತೀನಿ. ಆಗ ಅಜಿತ್ ಕೈಯಿಂದ ಕಂಬಿಗೆ ಹೊಡೆದು ಅಂತಾರೆ, ಸಾಹೇಬ್ರೆ ಏನು ಮಾಡಿದ್ರಿ ಸಾಹೇಬ್ರೆ, ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿರಲ್ಲ, ತುಂಬ ನೋವಾಗ್ತಿದೆಯಾ ಏನು ಸಾಹೇಬ್ರೆ ನೀವು? ಭೂಮಿ, ನಾನು ನಿನ್ನನ್ನು ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸಂಗೀತ ಅಲ್ವೋ ಇನ್ನೂ ನೋಡದೆ ಇರೋ ಪ್ರಸಾದಿ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಕೈಗೆ ಯಾಕೋ ಪೆಟ್ ಮಾಡಿಕೊಂಡೆ, ಹಾಳಾದವನು, ಅವನ್ನ ನೆನೆಸ್ಕೊಂಡ್ರೆ ಅವನ್ನ ಹುಡುಕಿ ಅವನ ಕೆನ್ನೆಗೆ 4 ಬಾರಿಸಿ ಕಾಲು ಕೆಳಗೆ ಹಾಕಿ ತುಳಿದು ಬಿಡುವಷ್ಟು ಕೋಪ ಬರ್ತಿದೆ. ಆಗ ಭೂಮಿ, ಇಷ್ಟಕ್ಕೂ ಇದರಲ್ಲಿ ಪ್ರಸಾದಿ ಅವರ ತಪ್ಪು ಏನಿದೆ ಅಜ್ಜಿ? ಕರೀತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನನಗೆ ನೀವು ಮತ್ತೆ ನಿಮ್ಮ ಅತ್ತೆ ಇಬ್ಬರು ಒಟ್ಟಿಗೆ ಇರೋದನ್ನು ನೋಡಬೇಕು. ಅದು ನೆರವೇರಿದ ಮೇಲೆ ನಾನು ಮನೆ ಬಿಟ್ಟು ಹೋಗೋದು. ಎಲ್ಲರೂ ಶಾಕ್ ಆಗಿ ಭೂಮಿನ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.